ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಚಾನೆಲ್ ಅಂದರೆ ಈಗಲೇ ಮಾಡ್ಕೊಳ್ಳಿ. ನಾನು ಹಾಕುವಂಥ ಈ ಜ್ಯೋತಿಷ್ಯ ಶಾಸ್ತ್ರದ ವಿಚಾರಗಳು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಮತ್ತು ಕರೆಕ್ಟ್ ಇನ್ಫಾರ್ಮೇಷನ್ ಮಾತ್ರ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಷ್ಟೊಂದು ಜನ ಲೇಟ್ ಮ್ಯಾರೇಜ್ ಸರ್ ಅಂತ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ತಂದೆ ತಾಯಿಂದರು ತುಂಬ ಟೆನ್ಷನ್ ಆಗಿರ್ತಾರೆ. ಅಬ್ವಿಯಸ್ಲಿ ಮಕ್ಳಿಗೂ ಆಗಿರುತ್ತೆ. ಯಾಕೆ ನನಗೆ 30 ವರ್ಷ ಆದ್ರೂ ಮದುವೆ ಆಗಿರಲ್ಲ, 32 ಆಯಿತು, 35 ಆಗೋಯ್ತು, ಇನ್ಯಾವಾಗ ಮದುವೆ? ನಮ್ಮ ಜೀವನದಲ್ಲಿ ಮದುವೆ ಭಾಗ್ಯನೇ ಇಲ್ವಾ? ನಮ್ಮ ಜಾತಕದಲ್ಲಿ ಏನು ಅಂತ ಸಮಸ್ಯೆ ಏನಿದೆ? ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀವಿ? ಈ ಸಮಸ್ಯೆ ಇದೆ ನಮಗೆ. ಎಷ್ಟೊಂದು ಪ್ರಪೋಸಲ್ಸ್ ಬರುತ್ತೆ, ಬಟ್ ಆದ್ರೂ ಮದುವೆ ಆಗ್ತಾ ಇರಲ್ಲ. ಇದು ಎಷ್ಟೊಂದು ಜನ ಕಾಮನ್ ಆಗಿ ಕೇಳ್ತಾನೆ ಇರ್ತಾರೆ. ಯಾರಿಗೆ ಲೇಟ್ ಮ್ಯಾರೇಜ್ ಆಗಿರುತ್ತೆ, ಒಂದು ಸಲ 30 ವರ್ಷ ಆಗೋಗಿದೆ ಅಂದರೆ ಅವ್ರಿಗೆ ಈ ರೀತಿ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಡೈಲಿ ಅವ್ರಿಗೊಂಥರ ಮಾನಸಿಕ ಹಿಂಸೆ, ಖಿನ್ನತೆ, ಡಿಪ್ರೆಷನ್ಗೆ ಹೋಗಿರ್ತಾರೆ. ಎಲ್ಲರೂ ತಂದೆ ತಾಯಿ ಮತ್ತು ಮಕ್ಕಳು ಯಾರಿಗೆ ಮದುವೆ ಆಗಿರಲ್ಲ, ಎಲ್ಲರೂ ಒಂಥರ ಡಿಪ್ರೆಷನಲ್ಲಿ ಇರ್ತಾರೆ. ಮದುವೆನ ಆಗಲ್ಲ ಬಿಡು ಅಂತ ಅವರೇ ಹೇಳ್ಬಿಡೋದು ಫಸ್ಟ್. ಯಾಕೆ ಅಂದರೆ ಅವ್ರಿಗೆ ಕೆಲವೊಂದ್ಸಲ ಪ್ರಪೋಸಲ್ಸ್ ಬಂದು ಕಟ್ಟಾಗಿರುತ್ತೆ. ಇವತ್ತು ನಾನು 2 ವಿಚಾರ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಈ ಜಾತಕದಲ್ಲಿ ಕುಜದೋಷ ಇರ್ಬೋದು, ಕಾಳಸರ್ಪ ದೋಷ ಇರ್ಬೋದು, ಸಾಡೆ ಸಾತಿ, ಕಳತ್ರ ದೋಷ, ನವಗ್ರಹ ದೋಷಗಳು, ಈ ರೀತಿ ಇನ್ನ ಹಲವಾರು ದೋಷಗಳು ಇರುವಂಥದ್ದು. ರಾಹು ದೋಷ, ಕೇತು ದೋಷ, ಇದ್ರ ಜೊತೆ ಆಡ್ ಅಪ್ ಮಾಡ್ಕೊಂಡ್ರೆ ಹಲವಾರು ದೋಷಗಳು ನಮ್ಮ ಮದುವೆಯನ್ನ ನಿಲ್ಲಿಸಿದ್ಯಾ? ಈ ದೋಷಗಳು, ಕುಜದೋಷ ಅಂದರೆ ಕುಜನಿಂದ, ಕಾಳಸರ್ಪ ದೋಷ ಅಂದರೆ ರಾಹು ಮತ್ತು ಕೇತುವಿನಿಂದ, ಸಾಡೆ ಸಾತಿ ಅಂದರೆ ಶನಿ ಗ್ರಹದಿಂದ, ಕಳತ್ರ ದೋಷ ಅಂದರೆ ಶುಕ್ರನಿಂದ, ನವಗ್ರಹ ದೋಷ ಅಂದರೆ 9 ಗ್ರಹಗಳಿಂದ ನಮ್ಮ ಮದುವೆ ನಿಂತಿದ್ಯಾ ಅನ್ನೋದು ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್. ಸರಿ, ಇವನ್ನೆಲ್ಲ ಸೈಡ್ಗೆ ಇಡೋಣ. ಈ ಕುಜದೋಷ, ಕಾಳಸರ್ಪ ದೋಷ, ಸಾಡೆ ಸಾತಿ ಇವನ್ನೆಲ್ಲ ಸ್ವಲ್ಪ ಸೈಡ್ಗೆ ಇಡೋಣ. ಕೊನೆಯಲ್ಲಿ ಮಾತಾಡ್ತೀನಿ. ಮೊದಲನೇದಾಗಿ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನೇ ಮಾಡಬೇಕಾದ್ರು, ಈಗ ನನಗೆ ಹೊಟ್ಟೆ ಹಸಿತಾ ಇದೆ, ಮನೇಲಿ ಅನ್ನ ಇದೆ, ನಾನು ಹೋಗಿ ಪ್ಲೇಟಲ್ಲಿ ಹಾಕೊಂಡು ತಿಂದರೆ ಹೊಟ್ಟೆ ಹಸುತ್ತೆ. ಕುಜ ಬಂದು ನಾನು ಹೊಟ್ಟೆ ತುಂಬಿಸಲ್ಲ, ಅಥವಾ ಕಾಳ ಸರ್ಪದೋಷ ಬಂದು ನನಗೆ ಹೊಟ್ಟೆ ತುಂಬಿಸಲ್ಲ, ಅಥವಾ ಯೋಗ ಗಜಕೇಸರಿ ಯೋಗ ಬಂದು ನನಗೆ ಹೊಟ್ಟೆ ತುಂಬಿಸಲ್ಲ. ಯಾವುದೇ ಯೋಗಗಳಾಗಲಿ ದೋಷಗಳಾಗಲಿ ನಮಗೆ ಬಂದು ಪರಿಹಾರ ಮಾಡಲ್ಲ. ಇದು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಇವರೆಲ್ಲ ಯಾವಾಗ ಸಮಸ್ಯೆ ಬರುತ್ತೆ, ಹೆಂಗೆ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದು ನಿಮಗೆ ಕೊನೆಯಲ್ಲೇ ಇನ್ಫಾರ್ಮೇಶನ್ ಕೊಡ್ತೀನಿ. ಮೊದಲನೇದಾಗಿ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಮಗೆ ಮದುವೆ ಹುಡುಕ್ತಾ ಇದ್ದೀವಿ. ಒಂದು ಹುಡುಗನಿಗೆ ಅಥವಾ ಒಂದು ಹುಡುಗಿಗೆ ಪ್ರಪೋಸಲ್ಸ್ ಹುಡುಕ್ತಾ ಇದ್ದೀವಿ, ವಧು ವರ ಬೇಕು ಅಂತ ನೋಡ್ತಾ ಇರ್ತೀವಿ. ಮೊದಲನೇದಾಗಿ ನಾವು ರಿಲೇಟಿವ್ಸ್ ಹತ್ರ ಕೇಳ್ತೀವಿ. ರಿಲೇಟಿವ್ಸ್, ನಮ್ಮ ಸಂಬಂಧಿಕರ ಹತ್ರ ಫಸ್ಟ್, ನಮ್ಮ ಮನೇಲಿ ಇಂಥ ಗಂಡು ಮಗು ಇದೆ ಅಥವಾ ಹೆಣ್ಮಗು ಇದೆ, ಯಾವ್ದಾದ್ರು ಒಳ್ಳೆ ವರ ಅಥವಾ ವಧು ಇದಾರ ಅಂತ. ರಿಲೇಟಿವ್ಸ್ ಅಲ್ಲಿ ಕೆಲವೊಬ್ರು ಏನಾಗಿದೆ ಅಂದ್ರೆ, ಇವತ್ತು ಕಾಲದಲ್ಲಿ ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಕ್ಕೂ ಡೈವರ್ಸ್ ಕೊಟ್ಟೋಗುತ್ತೆ. ಅದಕ್ಕೆ ರಿಲೇಟಿವ್ಸ್ ಯಾವುದೇ ಕಾರಣಕ್ಕೂ ಅವ್ರ ಕಣ್ಣು ಮುಂದೆ ಓಡಾಡ್ತಿದ್ರು ಹೇಳಲ್ಲ, ಇವ್ರು ನಮ್ಮ ಸಂಬಂಧಿಕರು ಒಂದ್ಸಲ ನೋಡಿ ಅಂತ ಖಂಡಿತ ಹೇಳಲ್ಲ. ಯಾಕೆ ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ಹೊರಟು. ಮುಂಚೆ ಎಲ್ಲ ಒಂದು ಪಂಚಾಯಿತಿ ಅಂತ ಮಾಡೋರು, ದೊಡ್ಡವರು ಚಿಕ್ಕವರೆಲ್ಲ ಕುತ್ಕೊಂಡು ಮಾತಾಡೋರು. ಇವತ್ತು ಆ ಸ್ಟೇಜಲ್ಲಿ ಯಾರೂ ಇಲ್ಲ. ಯಾಕಂದ್ರೆ ಎಲ್ರಿಗೂ ಕಾನೂನು ಗೊತ್ತು, ಅವ್ರ ಮೊಬೈಲಲ್ಲೇ ನೋಡ್ಬಿಡ್ತಾರೆ ಯಾವ ಸೆಕ್ಷನ್ಗೆ ಏನೇನು ಅಂತ. ಸೊ ಒಂದು ಸಣ್ಣ ತಪ್ಪಾದ್ರೂ ಡೈರೆಕ್ಟು ಕೋರ್ಟ್ಗೆ ಹೋಗ್ತಾರೆ. ಸೊ ನೀವೇನಾದರೂ ಡಿಲೇ ಆಗ್ತಾ ಇದೆ, ನಮ್ಮ ರಿಲೇಟಿವ್ಸ್ ಕೇಳಿದ್ದೀವಿ ಅಂದರೆ, ಸೊ ಅದು ಡಿಲೇನೇ ಆಗ್ತಾ ಇರುತ್ತೆ. ಯಾವುದು ರಿಲೇಟಿವ್ಸು ಸಂಬಂಧಿಕರು ನಿಮಗೆ ತೋರಿಸಲ್ಲ, ಅದು ಡಿಲೇನೇ ಆಗ್ತಾ ಇರುತ್ತೆ. ಎರಡನೇ ವಿಚಾರ, ಮ್ಯಾಟ್ರಿಮೋನಿಗೆ ಈ ಕಾಲದಲ್ಲಿ ಪ್ರತಿಯೊಬ್ಬರು ಹಾಕ್ಲೇಬೇಕಾಗುತ್ತೆ. ನೋಡಿ, ಕೆಲವೊಂದು ಅವರ ಜಾತಿಗಳಲ್ಲಿ ಜಾಸ್ತಿ ಜನ ಇರ್ತಾರೆ, 1 ಲಕ್ಷನೋ 1 ಕೋಟಿನೋ ಎಷ್ಟೋ ಇರ್ತಾರೆ, ಅವ್ರು ಬೇಗ ಆಗ್ಬಿಡುತ್ತೆ. ಕೆಲವೊಂದು ಸಮುದಾಯದವರು ತುಂಬ ಕಡಿಮೆ ಪ್ರಮಾಣ ಇರ್ತಾರೆ, ಅವ್ರಿಗೆ ಗಂಡು ಮಕ್ಕಳು ಸಿಕ್ಕರೆ ಹೆಣ್ಮಕ್ಳು ಸಿಗಲ್ಲ, ಹೆಣ್ಮಕ್ಳು ಸಿಕ್ಕಿದ್ರೆ ಗಂಡು ಮಕ್ಕಳು ಸಿಗಲ್ಲ. ಇಂಥ ಅವ್ರು ಏನು ಮಾಡಬೇಕು ಅಂದರೆ ಮ್ಯಾಟ್ರಿಮೋನಿ ಮತ್ತು ಮೀಡಿಯೇಟರ್ಸ್ ಹತ್ರ ಹೋಗ್ಲೇಬೇಕಾಗುತ್ತೆ. ಎಷ್ಟೊಂದು ಜನ ಇದಕ್ಕೆ ಹೋಗೋಕ್ಕೆ ಭಯ ಅವ್ರಿಗೆ. ಎಲ್ಲಿ ಮ್ಯಾಟ್ರಿಮೋನಿಲಿ ಅಪ್ಲೋಡ್ ಮಾಡ್ಕೊಂಡ್ರೆ ನಮ್ದು ಎಲ್ಲಿ ಎಲ್ಲ ಲೀಕ್ ಆಗಿಬಿಡುತ್ತೋ, ಯಾವ ಮೀಡಿಯೇಟರ್ಗೆ ಹೇಳಿದ್ರೆ ಎಲ್ಲಿ ನಮಗೆ ಸಮಸ್ಯೆ ಆಗುತ್ತೋ ಅಂತ ಎಷ್ಟೊಂದು ಜನ ಎದುರ್ಕೊಂಡಿದ್ದಾರೆ. ಎಷ್ಟೊಂದು ಜನ ಹೇಳೂ ಇಲ್ಲ. ಸಂಬಂಧಿಕರಿಗೆ ಹೇಳಿರ್ತಾರೆ, ಅವರು ಬಂದಿರೋ ಪ್ರಪೋಸಲ್ಸು ಹೇಳಕ್ ಹೋಗಲ್ಲ. ಯಾಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇನ್ನು ಫ್ಯೂಚರಲ್ಲಿ ಇವರು ನಮಗೆ ದೂಷಣೆ ಮಾಡ್ತಾರೆ. ನೀನೇ
ಈ ವಧುನ ಕರ್ಕೊಂಡ್ಬಂದಿದ್ದು ಅಥವಾ ನೀನೇ ಈ ವರನ್ ಕರ್ಕೊಂಡ್ಬಂದಿದ್ದು, ನೋಡಿ ಇವತ್ತು ನಮ್ಮ ಮನೇಲಿ ಯಾವ ಪರಿಸ್ಥಿತಿ ಆಗಿದೆ ಅಂತ. ಸೊ ರಿಲೇಟಿವ್ಸ್ ಆಗಲ್ಲ, ನಿಮಗೆ ಮ್ಯಾಟ್ರಿಮೋನಿಲೂ ಆಗಲ್ಲ. ಆಯಿತು, ಮ್ಯಾಟ್ರಿಮೋನಿಲಿ ಅಪ್ಲೋಡ್ ಮಾಡಿದ್ದೀರ ಅಂತ ಅಂದ್ಕೊಳ್ಳಿ. ಮೂರನೇ ವಿಚಾರಕ್ಕೆ ಬರ್ತೀನಿ. ಈ ಮ್ಯಾಟ್ರಿಮೋನಿ ಎಲ್ಲ ಅಪ್ಲೋಡ್ ಆದಮೇಲೆ ನಾವು ಹೆಂಗೆ ರೀಲ್ಸ್ ಡೈಲಿ ಹಿಂಗೆ ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಹುಡುಗ ಆಗಲಿ ಹುಡುಗಿ ಆಗಲಿ ಆ ರೀತಿ ಆಗೋಗಿದೆ ಇವತ್ತು. ಹಿಂಗೆ ನಾವು ರೀಲ್ಸ್ನ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಮೇಲಿಂದ ಕೆಳಕ್ಕೆ. ಬರೀ ಸ್ಕ್ರೋಲ್ ಮಾಡೋದ್ರಲ್ಲೇ ಇವತ್ತು 100 ಜಾತಕ ನೋಡೋದು, 100 ಹುಡುಗನ್ ನೋಡೋದು, ಡೈಲಿ 100 ಹುಡುಗಿ ನೋಡೋದು, 100 ಹುಡುಗನ್ ನೋಡೋದು. ಸೇಮ್ ಪ್ರಾಬ್ಲಮ್ ಇವರು ಫೇಸ್ ಮಾಡ್ತಾ ಇದ್ದಾರೆ. ರೀಲ್ಸ್ ನೋಡ್ದಂಗೆ ಅವರ ಜೀವನವನ್ನ ಕಟ್ಕೊಳ್ಬೇಕಾಗಿರುವಂಥ, ರೂಪಿಸ್ಕೊಳ್ಬೇಕಾಗಿರೋ ವರ ಅಥವಾ ವಧು ಸ್ಕ್ರೋಲ್ ಮಾಡ್ತಾ ಇದ್ದಾರೆ. ಅವ್ರು ಯಾರು, ಎತ್ತ, ಅವ್ರ ಬ್ಯಾಕ್ ಗ್ರೌಂಡ್ ಏನೂ ಇಲ್ಲ. ಫೋಟೋ ನೋಡೋದು, ಬರೀ ಡೇಟ್ ಆಫ್ ಮಾಡೋದು, ಸ್ಕ್ರೋಲ್ ಮಾಡೋದು, ಈ ರೀತಿ ಆಗ್ತಿದೆ. ಅದಕ್ಕೆ ಎಷ್ಟೊಂದು ಜನಕ್ಕೆ ಈ ಲೇಟ್ ಮ್ಯಾರೇಜ್ ಆಗ್ತಿರೋಂಥದ್ದಕ್ಕೆಲ್ಲ ಇಲ್ಲಿ ಕಾರಣ ಇಲ್ಲಿದೆ. ಕೊನೆಯಲ್ಲಿ ಬರ್ತೀನಿ, ಇವ್ರಗಳ ಪಾತ್ರ ಏನು, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪಾತ್ರ ಎಷ್ಟಿದೆ, ನಮ್ಗಳ ಪಾತ್ರ ಎಷ್ಟಿದೆ ಅನ್ನೋದು ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸ್ಕ್ರೋಲ್ ಮಾಡಿಕೊಂಡು ನಮ್ಮ ಈ ಮದುವೆಯನ್ನ, ಈ ಲೇಟ್ ಮ್ಯಾರೇಜ್ಗೆ ನಾವೇ ಕಾರಣ ಆಗಿರ್ತೀವಿ. ಯಾವುದೇ ರೀತಿ ಗ್ರಹಗಳಾಗಲಿ ದೇವ್ರುಗಳಾಗಲಿ ಕಾರಣ ಆಗಿರಲ್ಲ. ಮತ್ತೆ ಈ ಡೈರೆಕ್ಟ್ ಮೀಟ್ ಮಾಡಲ್ಲ ಯಾರುವೆ. ನಾವು ಯಾವುದೋ ಒಂದು ಪ್ರಾಪರ್ಟಿ ತೊಗೊಳ್ತೀವಿ, ಒಂದು ಸೈಟ್ ತೊಗೊಳ್ತೀವಿ, ನಾವು ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಸ್ಪಾಟ್ ನೋಡ್ತೀವಿ. ಸುಮ್ಮನೆ ಮನೇಲೆ ಕೂತ್ಕೊಂಡು ಈ ಫೋಟೋ ನೋಡ್ರಿ, ಈ ಪ್ರಾಪರ್ಟಿ ತೊಗೊಳ್ರಿ ಅಂದ್ರೆ ತೊಗೊಳ್ತೀವಾ? ಆ ಜಾಗ ಹೋಗ್ತೀವಿ, ಅದು ಯಾವ ಸರ್ವೆ ನಂಬರ್ ಅಂತ ತೆಗಿಸ್ತೀವಿ, ಅಕ್ಕಪಕ್ಕವನ್ನೆಲ್ಲ ವಿಚಾರಿಸ್ತೀವಿ, ಇದು ಕರೆಕ್ಟಾಗಿದೆಯಾ ಲ್ಯಾಂಡು ಏನು ಅಂತ. ನಾವು ಪ್ರಾಪರ್ಟಿಗೆ ತೊಗೊಳ್ಬೇಕಾದ್ರೆ ಇಂಟ್ರೆಸ್ಟ್ ಕೊಡುವಷ್ಟು ವಧುವರ ಟೈಮಿಂಗ್ಸಲ್ಲಿ ಕೊಡಲ್ಲ. ಬರೀ ಸ್ಕ್ರೋಲ್ ಮಾಡ್ಕೊಂಡೇ ಕಳೆದು ಬಿಡ್ತೀವಿ. ಓ ಅವ್ರು ಹಂಗಂತೆ ಹಿಂಗಂತೆ. ಡೈರೆಕ್ಟ್ ಮೀಟೇ ಆಗ್ತಾ ಇಲ್ಲ ಈ ಕಾಲದಲ್ಲಿ ಯಾರಿಗೂ. ಮುಂಚೆ ಎಲ್ಲ ಪ್ರತಿಯೊಂದಕ್ಕೂ ಡೈರೆಕ್ಟ್ ಮೀಟ್ ಆಗ್ತಾ ಇತ್ತು. ಅಲ್ಲಿ ಸಂಭಾಷಣೆ ಆಗೋ ಟೈಮಲ್ಲಿ ಅವರಲ್ಲಿರುವಂಥ ಕುಂದುಕೊರತೆ ಗೊತ್ತಾಗ್ತಿತ್ತು. ಆಮೇಲೆ ಬೇಕಾದ್ರೆ ಆಗೋದು ಬಿಡೋದು ಮುಂದಿನ ವಿಚಾರ. ಸೊ ನಮ್ಗೆ ಈ ಸಮಸ್ಯೆ ಇದೆ ಅಂದರೆ ಹೌದಾ ಅಂತ ಕಟ್ ಮಾಡೋ ಚಾನ್ಸಸ್ ಡೈರೆಕ್ಟ್ ಇತ್ತು. ಈಗೇನಂದರೆ ಬರೀ ಫೋನ್ ಮುಖಾಂತರನೇ ಎಲ್ಲ ನೋಡಿ ಸ್ಕ್ರೋಲ್ ಮಾಡಿ ಅಲ್ಲೇ ಕಟ್ ಆಗ್ತಿದೆ. ಅವರು ನಮಗೆ ಬೇಕಾಗಿರುವಂಥ ಗುಣಲಕ್ಷಣಗಳು ಅವ್ರ ಹತ್ರ ಇದ್ರೂ ನಾವೇ ಕಳ್ಕೊಳ್ತಾ ಇದ್ದೀವಿ. ಸೊ ಡೈರೆಕ್ಟ್ ಮೀಟ್ ಮಾಡದೆ ನಾವು ಯಾವುದೇ ರೀತಿಯ ಡಿಸಿಷನ್ನು ತೊಗೊಳಕ್ಕಾಗಲ್ಲ. ಎಷ್ಟೊಂದು ಜನ ಡೈರೆಕ್ಟ್ ಮೀಟು ಏನು ಸರ್ ಮನೆಗೆ ಕರ್ಸೋಕ್ಕಾಗತ್ತಾ, 100 ಜನ ಫೋನ್ ಮಾಡ್ತಾರೆ, 100 ಜನನೂ ಕರ್ಸೋಕ್ಕಾಗತ್ತಾ? ಬೇಡ, ಹೋಟ್ಲಲ್ಲಿ ಮೀಟ್ ಮಾಡಿ ಅಂತ ಹೇಳ್ತೀನಿ, ಪಾರ್ಕಲ್ಲಿ ಮೀಟ್ ಮಾಡಿ, ಫುಟ್ಪಾತಲ್ಲಿ ಮೀಟ್ ಮಾಡಿ, ನಿಮ್ಗೆ ಎಲ್ಲೋ ಒಂದು ಕಡೆ ಮೀಟ್ ಮಾಡಿ. ಡೈರೆಕ್ಟ್ ನಿಮ್ಮ ಅಪ್ರೋಚ್, ನಿಮ್ಗೆ ಏನು ಸಮಸ್ಯೆ ಇದೆ, ನೀವು ಹೆಂಗಿರ್ಬೇಕು ಹುಡುಗ, ಹೆಂಗಿರ್ಬೇಕು ಹುಡುಗಿ, ಇದನ್ನ ಡೈರೆಕ್ಟ್ ನೀವು ಅಪ್ರೋಚ್ ಮಾಡಬೇಕು, ನೋಡಬೇಕು, ನೀವು ಮಾತಾಡಬೇಕು. ಆಗ್ಲೇ ನಿಮ್ಗೊಂದು ರಿಯಾಲಿಟಿ ಅನ್ನೋದು ಸಿಗುವಂಥದ್ದು. ಈಗೇನು ಬಂದಿದೆ ಅಂದರೆ ಫೋನು ನಮ್ಗೆ ಎಷ್ಟು ಅಡ್ವಾಂಟೇಜ್ ಆಗಿದೆ ಅಷ್ಟು ಡಿಸ್ಅಡ್ವಾಂಟೇಜ್ ಆಗಿದೆ. ಬರೀ ಫೋನಲ್ಲೇ ಎಲ್ಲ ಮುಗಿಸೋವಂಥದ್ದು, ಫೋಟೋ ನೋಡು, ರಿಜೆಕ್ಟ್ ಮಾಡು, ಈ ರೀತಿ ಸಮಸ್ಯೆ ಆಗ್ತಿದೆ. ಎಲ್ಲಾದ್ರೂ ಡೈರೆಕ್ಟ್ ಮೀಟ್ ಪೇರೆಂಟ್ಸ್ ಆದರೂ ಮಾಡಿ. ಈಗ ಮಕ್ಕಳು ಮಾಡಿಲ್ಲ, ಡೈರೆಕ್ಟ್ ಮೀಟ್ ಮಾಡೋಕ್ಕೆ ಅವ್ರಿಗೇನೋ ಒಂಥರ ನಾಚಿಕೆ ಆಗ್ತಾ ಇದೆ. ಹೆಂಗೆ ನಮ್ಮ ಮಗಳನ್ನ ತೋರಿಸೋದು, ಪೇರೆಂಟ್ಸ್ ಅಟ್ಲೀಸ್ಟ್ ಪೇರೆಂಟ್ಸ್ ಆದರೂ ಎಲ್ಲಾದರೂ ಒಂದು ಕಡೆ ಡೈರೆಕ್ಟ್ ಮೀಟ್ ಮಾಡಿ. ಕೆಲವೊಂದು ಮದುವೆಗಳು, ಫಂಕ್ಷನ್ಸ್ಗಳು ಅಲ್ಲಿ ಸಿಗ್ತಾರೆ, ಅಲ್ಲಿ ಡೈರೆಕ್ಟಾಗಿ ಕೂತ್ಕೊಂಡು ಮಾತಾಡೋದು. ಅಲ್ಲಿ ಏನಿದೆ ನಮ್ಮ ಸಮಸ್ಯೆ, ಅವ್ರ ಸಮಸ್ಯೆ ಏನಿದೆ, ಏನು ಜೀವನಕ್ಕೆ ನಮಗೇನು ಬೇಕಾಗಿದೆ, ಅವ್ರಿಗೇನು ನೀಡ್ ಇದೆ, ಎಲ್ಲ ಡೈರೆಕ್ಟಾಗಿ ಮಾತಾಡಿದ್ರೇ ಆಗುತ್ತೆ. ಆಯಿತು, ಇದೆಲ್ಲ ಆಯಿತು. ಕೊನೆಗೆ ಈ ಸ್ಯಾಲ್ರಿ ವಿಚಾರಕ್ಕೆ ಅಪ್ಪಿ ತಪ್ಪಿ ಹುಡುಗಿಗಿನ್ನ ಹುಡುಗ ಏನಾದ್ರು ಸ್ಯಾಲ್ರಿ ಕಡಿಮೆ ತೊಗೊಬಿಟ್ರೆ ಮುಗೀತು, ಅವ್ನ ಲೈಫಲ್ಲಿ ಆ ಜಾತಕ ಹೊಂದಾಣಿಕೆ ಆಗಲ್ಲ ಅಂತ ಅನ್ಕೋಬಿಡುದು. ಹುಡುಗಿಗೆ ಏನಾದ್ರು 1 ಲಕ್ಷ ಇದೆ, ಹುಡುಗನಿಗೆ 80,000 ಇದೆ, ಖಂಡಿತ ಆಗಲ್ಲ ಸರ್. ಹೆಂಗೆ ಸರ್? ಹುಡುಗಿಗೆ 1 ಲಕ್ಷ, ಹುಡುಗನಿಗೆ 80,000, 20,000 ಡಿಫ್ರೆನ್ಸ್ ಇದೆ, ಹೆಂಗೆ ಮ್ಯಾಚ್ ಮಾಡೋಕ್ಕಾಗುತ್ತೆ ಅನ್ನೋದು ಪೇರೆಂಟ್ಸೇ ಡಿಸೈಡ್ ಮಾಡಿಬಿಡ್ತಾರೆ. ಮಕ್ಕಳಿರಲಿ, ಮಕ್ಕಳು ಮಾಡೋದಂತೂ ಗ್ಯಾರಂಟಿ, ಪೇರೆಂಟ್ಸೇ ಡಿಸೈಡ್ ಮಾಡಿಬಿಡ್ತಾರೆ. ಅವರ ಇನ್ಕಮ್ ಮೇಲೆ ಒಬ್ಬನ ವ್ಯಕ್ತಿನ ಅಳಿಯೋದು, ಇವಳಿಗಿಷ್ಟು, ಆಮೇಲೆ ಕಂಪ್ನಿ ಅದು ಮುಚ್ಚೋಗುತ್ತೆ, ಅದೆಲ್ಲ ಸೆಕೆಂಡ್, ಅವ್ರಿಗೆಲ್ಲ ಯೋಚನೆ ಇಲ್ಲ. ಈ ತಿಂಗಳಲ್ಲಿ ನಂಗೆ 1 ಲಕ್ಷ ಇದೆ, ಅವನಿಗೆ 80,000 ಇದೆ, ಖಂಡಿತ ಆಗಲ್ಲ ಅನ್ನೋದು ಪೇರೆಂಟ್ಸಿಂದ ಹಿಡಿದು ಮಕ್ಳ ತನಕ ಇದನ್ನು ಫಾಲೋ ಮಾಡ್ತಿರ್ತಾರೆ. ಇವೆಲ್ಲ ಇದ್ದಾಗ ಏನಾಗುತ್ತೆ, ಲೇಟ್ ಮ್ಯಾರೇಜ್. ನಮಗೆ ಗೊತ್ತಿರುತ್ತೆ ಲೇಟ್ ಮ್ಯಾರೇಜ್ ಯಾಕೆ ಆಗಿದೆ ಅಂತ. ಬಟ್ ಎಲ್ಲಾನು ಬೈಯೋದು, ಕುಜ ಸರಿ ಇಲ್ಲ, ಕಾಳಸಪ್ಪ ಸರಿ ಇಲ್ಲ, ನಮಗೆ ದೋಷ ಬಂದ್ಬಿಟ್ಟಿದೆ ಮಾಡ್ಕೊಳ್ಳುವಂಥದ್ದು ನಾವು. ಆಮೇಲೆಲ್ಲ ಬೈತಾ ಇರೋದು. ಈ ಸ್ಯಾಲ್ರಿನೂ ಮೇಜರಾಗಿ ತೊಗೊಳ್ತಾರೆ. ಆಗ್ಲೇ ಹೇಳ್ದಂಗೆ ಹುಡುಗನಿಗಿನ್ನ
ಹುಡುಗಿಗಿನ್ನ ಹುಡುಗ ಕಮ್ಮಿ ಇದ್ರಂತೂ ಮುಗೀತು. ಈಕ್ವಾಲಿಟಿ ಇನ್ ಎಜುಕೇಷನಲ್ಲಿ ಈಕ್ವಲ್ ಇದ್ರೆ ನಾವು ತುಂಬ ಒಳ್ಳೇದು ಅಂತ ಅನ್ಕೊಳ್ತೀನಿ. ಫ್ಯೂಚರ್ ಅಟ್ಲೀಸ್ಟ್ ನಮಗೆ ಡಿಗ್ರಿ ಆಗಿರಬೇಕು ಅಂತ ಹುಡುಗನ ಕಡೆಯವರು, ಹುಡುಗಿ ಕಡೆ ಈಕ್ವಾಲಿಟಿ ಎಜುಕೇಷನ್ ಇರಲೇಬೇಕು. ಈಗ ನಾನು IAS ಆಗಿದ್ದೀನಿ, IPS ಬೇಕು ಅಂತ ಕೆಲವೊಬ್ರು ಆಸೆ ಪಡ್ತಿರ್ತಾರೆ. ಇದರಲ್ಲಿ ಎಜುಕೇಷನಲ್ಲಿ ಅವ್ರಿಗೆ ಯಾವ ರೀತಿ ಅವ್ರಿಗೆ ಬೇಕು, ಅವರ ಮನೆತನಕ್ಕೆ ಯಾವ ರೀತಿ ಎಜುಕೇಷನ್ ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಒಬ್ಬ ಹೋಮ್ ಮೇಕರ್ ಬೇಕು, ನನಗೆ ತುಂಬ ಎಜುಕೇಷನ್ ಬೇಡ, ನಮ್ಮ ಫ್ಯಾಮಿಲಿ ನೋಡ್ಕೊಳ್ಬೇಕು, ನಮ್ಮ ತಂದೆ ತಾಯಿ ನೋಡ್ಕೊಳ್ಬೇಕು ಅಂಥವರು ಎಜುಕೇಷನ್ ಅವ್ರು ಏನು ಮಾಡಿದ್ದಾರೆ, ನಮ್ಮ ಎಜುಕೇಷನ್ ಏನಿದೆ ಈ ಎಜುಕೇಷನಿಂದ ಈ ಗುಣವಂತೆ ಮತ್ತು ಗುಣವಂತ ಅಂತ ನಾವು ಫಸ್ಟ್ ನೋಡಿದ್ದೀವಲ್ಲ ಅದಿದೆಯಾ ಅನ್ನೋದು ಫಸ್ಟ್ ನೋಡಬೇಕಾಗತ್ತೆ. ನಾವು ಎಜುಕೇಷನ್ ಅವ್ರು ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ಅವರು ಸಾತ್ವಿಕ ಸ್ವಭಾವದವರ, ಈ ಎಜುಕೇಷನ್ ಅವ್ರು ಏನೇ ಮಾಡಿರಲಿ ಈ ಗುಣವಂತ ಅಥವಾ ಗುಣವಂತೆ ಇಲ್ಲ ಅಂದರೆ ವೇಸ್ಟ್. ಅದು ಮದುವೆ ಆಗೋದೇ ವೇಸ್ಟು, ನೀವು ನೋಡೋದು ವೇಸ್ಟು, ಎಲ್ಲನೂ ವೇಸ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಮ್ಮದು ಮಾರ್ಕ್ಸ್ ಕಾರ್ಡಲ್ಲಿ ನಮ್ಮದು ಗುಣಲಕ್ಷಣಗಳು ಗೊತ್ತಾಗಲ್ಲ. ಯಾರದೇ ಒಬ್ಬರು ಮಾರ್ಕ್ಸ್ ಕಾರ್ಡಲ್ಲಿ ಅವ್ರ ಜೊತೆ ನಾವು ಮಾತಾಡಿದಾಗಲೇ ಗೊತ್ತಾಗೋದು ಅವರು ನಮ್ಮ ಮನೆಗಳಲ್ಲಿ ಯಾವ ರೀತಿ ಇರ್ತಾರೆ ಇನ್ ಫ್ಯೂಚರಲ್ಲಿ. ಯಾವುದೇ ನಾವು ಒಂದು ವರ ಆಗಲಿ ಒಂದು ವಧು ಆಗಲಿ ನಾವು ನೋಡಬೇಕಾಗಿರುವಂಥದ್ದು ನಮ್ಮ ಲೈಫ್ ಪಾರ್ಟ್ನರು ನಮ್ಮ ಜೊತೆ ನಮ್ಮ ಲೈಫ್ ಹೆಂಗೆ ಲೀಡ್ ಮಾಡ್ತೀವಿ, ನಾವು ಬದುಕಿರೋ ತನಕನೇ ಅನ್ನೋದೇ ಹೊರತು ಮಾರ್ಕ್ಸ್ ಕಾರ್ಡು ಬಂದು ನಮ್ಮನ್ನು ಜೀವನಾಂಶ ಮಾಡಲ್ಲ. ಅವತ್ತಿನ ದಿವಸ ಸ್ಯಾಲ್ರಿ ಅವ್ರು ಅಷ್ಟು ತೊಗೊಳ್ತಾವ್ರೆ ಇಷ್ಟು ತೊಗೊಳ್ತಾವ್ರೆ ಅನ್ನೋದು ನಮ್ಮ ಲೈಫ್ನ ಲೀಡು ಮಾಡಲ್ಲ. ಮತ್ತು ಹೈಟು ವೆಯ್ಟು ಕಲರು ಇದರಲ್ಲೂ ಅಷ್ಟೇ. ಸರ್ ಅವರು ನನ್ನಿಂದ 1 ಇಂಚು ಜಾಸ್ತಿ ಇದ್ದಾರೆ ಅಥವಾ ವೆಯ್ಟ್ ಇದ್ದಾರೆ, ದಪ್ಪ ಇದ್ದಾರೆ, ಖಂಡಿತ ಆಗಲ್ಲ. ಮತ್ತು ಕಲರ್ ಅಂತೂ ನೋಡ್ತಾರೆ, ಮ್ಯಾಚ್ ಆಗಲ್ಲ. ಇದೆಲ್ಲ ಏನಾಗುತ್ತೆ ಅಂದರೆ ಈ ಗುಣವಂತೆ ನಾವು ಸ್ಟಾರ್ಟಿಂಗ್ ಅನ್ಕೊಳ್ಳೋದಷ್ಟೇ, ನಮ್ಮ ಮನೆಗೆ ಒಂದು ಒಳ್ಳೆ ಸೊಸೆ ಬೇಕು, ನಮಗೆ ಮಗನ ಥರ ಒಬ್ಬ ಅಳಿಯ ಬೇಕು ಅಂತ ತಲೆಯಲ್ಲಿ ಬಾಯಲ್ಲಿದೆ ಅಷ್ಟೇ, ಮನಸ್ಸಲ್ಲೂ ಇಲ್ಲ ತಲೆಯಲ್ಲೂ ಇಲ್ಲ. ಇಲ್ಲಿ ಫಿಲ್ಟರ್ ಆಗಿ ಹೋಗಿದೆ, ಸುಮ್ಮನೆ ಬಾಯಿಗೆ ಎಲ್ರಿಗೂ ಹೇಳೋದಷ್ಟೇ ನಮಗೆ ಒಳ್ಳೆ ಗುಣವಂತೆ ಸೊಸೆ ಬೇಕು, ಗುಣವಂತ ಅಳಿಯ ಬೇಕು ಅಂತ. ಆಮೇಲೆ ಬರೋದೆಲ್ಲ ಈ ವಿಚಾರಕ್ಕೆ, ಅವ್ನ ಸ್ಯಾಲ್ರಿ ಎಷ್ಟಿದೆ, ಅವನಿಗೆ ಪ್ರಾಪರ್ಟಿ ಇದೆಯಾ, ಅವನಿಗೆ ದುಡ್ಡಿದೆಯಾ, ಕಟ್ ಮಾಡು, ಬೇಡ. ಇನ್ನು ಯಾಕೆ ಈ ಗುಣವಂತ ಮತ್ತು ಗುಣವಂತೆ ಈ ಒಳ್ಳೆ ಸ್ವಭಾವದವ್ರು ನೋಡಿ, ಒಳ್ಳೆ ಬ್ಯಾಕ್ಗ್ರೌಂಡು ಅಂತ ನಾವು ಹೇಳೋದೆಲ್ಲ ಸ್ಟಾರ್ಟಿಂಗ್ ಇದು ಇಟ್ಕೊಂಡು ಬರ್ತೀವಿ. ಒಂದು ಮದುವೆ ಟೈಮಿಂಗ್ಸಲ್ಲಿ, ನಮ್ಮ ಮಗಳಿಗೆ ಮದುವೆ ಮಾಡೋ ಟೈಮಿಂಗ್ಸಲ್ಲಿ ಅಥವಾ ನಮ್ಮ ಮಗನಿಗೆ ಮದುವೆ ಮಾಡೋ ಟೈಮಿಂಗ್ಸಲ್ಲಿ. ಬಟ್ ಆಮೇಲೆ ನಮ್ಮ ಈ ದಶಾವತಾರ ಎಲ್ಲ ಈಚೆ ಬರುತ್ತೆ, ಇನ್ಕ್ಲೂಡಿಂಗ್ ಪೇರೆಂಟ್ಸ್ ಸಮೇತ ಹೇಳ್ತಾ ಇದ್ದೀನಿ. ಹೈಟ್ ವೇಟ್. ಇನ್ನು ಈ ಪ್ರಾಪರ್ಟಿ ಇದೆಯಲ್ಲ, ಈ ಪ್ರಾಪರ್ಟಿ 50 ವರ್ಷದ್ದು ಹಿಂದೆ ಯಾರ್ದೋ ಹೆಸರಲ್ಲಿತ್ತು, ಈಗ ನನ್ನ ಹೆಸರಲ್ಲಿದೆ. ಇನ್ 50 ಇಯರ್ಸು ಇನ್ಯಾರ ಹೆಸರಲ್ಲೂ ಇರುತ್ತೆ. ಆ ಪ್ರಾಪರ್ಟಿ ಅಲ್ಲೇ ಇರುತ್ತೆ, ಹೆಸರುಗಳು ಚೇಂಜ್ ಆಗ್ತಾ ಇರುತ್ತೆ. ಈ ಹೆಸರುಗಳಿಂದ ನಮ್ಮ ಇವತ್ತಿನ ಪ್ರೆಸೆಂಟ್ ಲೈಫ್ನ ಹಾಳು ಮಾಡ್ಕೊಳ್ಬಾರ್ದು. ಎಷ್ಟೊಂದು ಜನಕ್ಕೆ ಇದು ಅರ್ಥ ಆಗಲ್ಲ. ಪ್ರಾಪರ್ಟಿ ಇದ್ದರೆ ಅವನು ಹೆಂಗಾರೋ ಅವ್ರ ಜೀವನ ನಡೆಸ್ಕೋಬೋದು ಅಂತ ಹೇಳ್ತಾರೆ. 10 ಎಕರೆ ಇದೆ, 20 ಎಕರೆ ಇದೆ, ಅಥವಾ ಹುಡುಗಿಗಿದೆ, ಹುಡುಗನಿಗೆ ಇಷ್ಟೊಂದು ಪ್ರಾಪರ್ಟಿ ಇದೆ, ಅದು ಹ್ಯಾಪಿ ತಂದುಕೊಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನೇ ಮಾಡಿ ಇದರಲ್ಲಿ ಎಜುಕೇಷನ್ ಹೆಂಗಿದೆ, ಅವನ ಸ್ಯಾಲ್ರಿ ಹೆಂಗಿದೆ, ಹೈಟ್ ಎಷ್ಟು, ವೆಯ್ಟ್ ಎಷ್ಟು, ಕಲರ್ ಎಷ್ಟು, ಪ್ರಾಪರ್ಟಿ ಎಷ್ಟು, ಏನೇ ಮಾಡಿದ್ರು ನಾವು ಫೈನಲ್ ಆಗಿ ಅವನು ಒಳ್ಳೆ ಹುಡುಗನ ಅಥವಾ ಒಳ್ಳೆ ಹುಡುಗಿನ ಅಷ್ಟೇ ನಾವು ಬೇಕಾಗಿರುವಂಥದ್ದು. ಇದನ್ನೆಲ್ಲ ನಾವು ಯಾವುದಾದ್ರೂ ಒಂದು ಕಾಂಪ್ರಮೈಸ್ ಬರಲೇಬೇಕು ಲೈಫಲ್ಲಿ. ಎಷ್ಟೊಂದು ಜನ ಅವ್ರು ಇರುವಂಥ ಊರಲ್ಲೇ ಹುಡುಕ್ತಾ ಇರ್ತಾರೆ, ಅವ್ರು ಇರೋ ಊರಲ್ಲೇ ನೋಡೋದು, ಸುಮ್ಮನೆ ದೂರ ಆದರೆ ದೂರ ಓಡಾಡಬೇಕಲ್ಲ ಅಂತ. ನೀವು ಆ ರೀತಿಯೆಲ್ಲ ಹುಡುಕಕ್ಕೆ ಹೋದರೆ ಖಂಡಿತ ಮದುವೆ ಆಗಲ್ಲ. ನಿಮಗೆ ಬೇಕಾಗಿರುವಂಥದ್ದು ಒಳ್ಳೆ ವರ ಓದು, ಎಲ್ಲಾದರೂ ಇರಲಿ, ಈ ಪ್ರಪಂಚದಲ್ಲಿ ಎಲ್ಲಾದರೂ ಇರಲಿ, ನಿಮ್ಗೆ ಚೆನ್ನಾಗಿದೆಯಾ, ನಿಮ್ಮ ಫ್ಯಾಮಿಲಿಗೆ ಸೆಟ್ ಆಗ್ತಾರ ಅವರು, ಹುಡುಗ ಅಥವಾ ಹುಡುಗಿ, ವಧು ವರ ನಿಮ್ಮ ಫ್ಯಾಮಿಲಿಗೆ ಸೆಟ್ ಆಗ್ತಾರಾ, ಪ್ರಪಂಚದಲ್ಲಿ ಹುಡುಕಿ. ನಾವು ಯಾವಾಗಲೂ ಏನಾಗಿದೆ ಅಂದರೆ ಬಾವಿಲಿ ಇರೋ ಕಪ್ಪೆ ಥರ ಹುಡುಕ್ತಾ ಇರ್ತೀವಿ, ಸಮುದ್ರದಲ್ಲಿರೋ ಥರ ಮೀನ್ ಥರ ನಾವು ಹುಡುಕ್ಬೇಕು, ಆಗಲೇ ಮದುವೆ ಆಗೋಕ್ಕೆ ಸಾಧ್ಯ. ಮತ್ತು ಕೆಲವೊಂದು ಈ ರೀತಿ ಇದರಲ್ಲಿ ಸಿಗಾಕೊಂಡಿರ್ತೀವಿ, ಈ ಗೊಂದಲಲ್ಲಿ ನಾವು ಸಿಗಾಕೊಂಡಿರ್ತೀವಿ. ಡೈರೆಕ್ಟಾಗಿ ಮೀಟ್ ಮಾತಾಡಲ್ಲ, ಸ್ಯಾಲ್ರಿ ಸರಿ ಇಲ್ಲ, ಪ್ರಾಪರ್ಟಿ ಇಲ್ಲ, ಹೈಟು ವೆಯ್ಟು, ಇದರಲ್ಲೇ ನಮ್ಮದು ಕಳೆದಿರ್ತೀವಿ. ಆಯಿತಾ? ಇದೆಲ್ಲ ಮನುಷ್ಯನ ನ್ಯೂನ್ಯತೆ, ಇದೆಲ್ಲ ನಮ್ಮ ತಪ್ಪು ನಾವು ಇಟ್ಕೊಂಡಿರ್ತೀವಿ.
ಇದಿಷ್ಟು ಒಂದು ಭಾಗ. ಇದೆಲ್ಲ ನಮ್ದಿದೆ ಅಲ್ವಾ ಪ್ರಾಬ್ಲಮ್ಸು, ಇವೆಲ್ಲ ನಾವು ಡೈಲಿ ಫೇಸ್ ಮಾಡ್ತಿರ್ತೀವಿ. ಕೊನೆಗೆ ಅಸ್ಟ್ರಾಲಜರ್ ಹತ್ರ ಹೋಗೋದು, ಸರ್ ಯಾಕೋ ಮದುವೆ ಆಗ್ತಾ ಇಲ್ಲ, ಕುಜ ದೋಷ ಇದೆ ಸರ್, ಅದಕ್ಕೆ ಮದುವೆ ಆಗ್ತಾ ಇಲ್ಲ. ಅಲ್ಲಪ್ಪ, ನೀನು ಡೈರೆಕ್ಟಾಗಿ ಮೀಟ್ ಮಾಡಿದ್ಯಾ, ಮ್ಯಾಟ್ರಿಮೋನಿಯಲ್ಲಿ ಹಾಕಿದ್ಯಾ, ರಿಲೇಟಿವ್ಸ್ ಕೇಳಿದ್ಯಾ, ಇಲ್ಲಿರೋದ್ರಲ್ಲಿ ಯಾವ್ದಾದ್ರು ಒಂದು ಕಾಂಪ್ರಮೈಸ್ ಆಗಿದ್ಯಾ, ಅವೆಲ್ಲ ಕೇಳಲ್ಲ. ನನಗೆ ಕುಜ ದೋಷ ಇದೆ ಅಷ್ಟೇ, ಇದರಿಂದ ಈಚೆ ಬರಬೇಕು, ಎಷ್ಟು ಸಾವಿರ ಆದರೂ ಖರ್ಚಾಗಲಿ. ಕುಜ ದೋಷ ಆಗಲಿ, ರಾಹು ದೋಷ ಆಗಲಿ, ಅವ್ರಿಗೆ ಈ ಕೆಲಸ ಅಲ್ಲ. ನಿಮ್ಮ ತಟ್ಟೆ ಮುಂದೆ ಏನಿದೆ ಅದು ನಿಮ್ಮ ಆಯ್ಕೆ ಆಗಿರುತ್ತೆ, ಏನು ತಿನ್ಬೇಕು ಅನ್ನೋದು. ನೀವು ಏನೇನೋ ತಿನ್ಬಿಟ್ಟು ನನಗೆ ಕುಜ ಬಂದು ಕಟ್ ಮಾಡ್ದ, ರಾಹು ಬಂದು ಕಟ್ ಮಾಡ್ದ ಅಂದ್ರೆ ಯಾರು ಇದಕ್ಕೆ ಕಾರಣ? ಈ ದೋಷಗಳಿರೋರಿಗೆ ಮಿನಿಮಮ್ 50 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. ನೀವು ಕುಜ ದೋಷ ಇರುವಂಥವ್ರಿಗೆ, ಮಂಗಳ ದೋಷ ಇರುವಂಥವ್ರಿಗೆ ಅವರ ಜಾತಕದಲ್ಲಿ ಎಲ್ಲಿದೆ ಅಂತ ನಾವು ನೋಡ್ಬೇಕಾಗುತ್ತೆ. 8ನೇ ಮನೇಲಿ ಇದ್ರೆ ಆ ಗ್ರಹಕ್ಕೆ ಸಂಬಂಧಪಟ್ಟ ಸ್ವಲ್ಪ ದಾನ ಮಾಡಿಸ್ತೀವಿ ನಾವು. ಆಹಾರ ಪದಾರ್ಥ ಅದು ಬಡವರಿಗೆ. ಇವರು ಯಾವುದೇ ರೀತಿಯ ಅಧಿಕಾರ ಇಲ್ಲ ನಮ್ಮ ಜೀವನವನ್ನ ಕೆಡ್ಸಕ್ಕೆ. ನಮ್ಮ ದಶಾಭುಕ್ತಿಗಳಲ್ಲಿ 2ನೇ ಮನೆ, 7, 9, 11ನೇ ಮನೆಗಳಲ್ಲಿ ಯಾವ ಗ್ರಹಗಳಿದೆ ಅದಕ್ಕೆ ಉಂಗುರ, ರುದ್ರಾಕ್ಷಿ ಮಂತ್ರ ಪಠಣೆ ಮಾಡಿದ್ರೆ ಸಾಕು, ನಮ್ದು ಮದುವೆ ಚೆನ್ನಾಗಾಗ್ಬಿಡುತ್ತೆ. ಯಾರ ಜಾತಕದಲ್ಲಿ 1, 6, 10, 11 ನಡೀತಾ ಇರುತ್ತೆ, ಇಟ್ ಕಾಂಬಿನೇಷನ್ಸ್, ಅವ್ರದ್ದು ಡಿಲೇ ಆಗ್ತಾ ಇರುತ್ತೆ. ಮತ್ತೆ ಈ ಸಮಸ್ಯೆನೂ ಅವ್ರಿಗೆ ಎರಡೂ, ಒಂದು ಜಾತಕದಲ್ಲಿ 6ನೇ ಮನೆ ಮತ್ತೆ ಇದೆರಡು ಇದ್ದವ್ರಿಗೆ ಆಗ್ತಾನೆ ಇರಲ್ಲ. ಇನ್ ಕೆಲವರಿಗೆ ಯಾರಿಗೆ 2ನೇ ಮನೆ, 7, 9, 11ನೇ ಮನೆ ನಡೀತಾ ಇರುತ್ತೆ, ಅವ್ರು ಇದಕ್ಕೆಲ್ಲ ಕೇರೋ ಮಾಡಲ್ಲ. ಒಳ್ಳೆ ಹುಡುಗಿ ಬೇಕು, ಪ್ರಾಪರ್ಟಿ ಇದ್ರೆಷ್ಟು ಬಿಟ್ರೆಷ್ಟು, ಸ್ಯಾಲ್ರಿ ಹೆಂಗಿದ್ರೇನು, ಅವಳು ಬಿಳಿಗಿದ್ರೇನು ಕಪ್ಪಿದ್ರೇನು ಮದುವೆ ಆಗ್ಬಿಡ್ತಾರೆ. 2, 7, 9, 11ನೇ ಮನೆ ನಡೀತಾ ಇದ್ರೆ, ಕಾಂಬಿನೇಷನ್ ಅಲ್ಲಿ 1, 6 ಆಗ್ತಿದ್ರೆ ಅವ್ರಿಗೆ 108 ಸಮಸ್ಯೆ, ಬರೀ ಅನುಮಾನ. ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅವ್ರಿಗೆ ಅದಿದ್ಯಾ ಇದಿದ್ಯಾ, ಹೈಟ್ ಎಷ್ಟು ವೇಟ್ ಎಷ್ಟು, ಇದನ್ನೆಲ್ಲ ನೋಡ್ತಿರ್ತಾರೆ ಕಾಂಬಿನೇಷನ್ ಅಲ್ಲಿ. ಸಿಂಪಲ್ ಪರಿಹಾರ ಏನಪ್ಪ ಅಂದ್ರೆ, ಈ 6, 10ನೇ ಮನೆ ಕಾಂಬಿನೇಷನ್ ಇದ್ರೆ, ಈ 1, 6, 10 ಕಾಂಬಿನೇಷನ್ಸ್ ಇದ್ದಾಗ ಈ ಗ್ರಹಗಳು ಯಾವ ಗ್ರಹ ಇದೆ, ಉದಾಹರಣೆಗೆ ನಿಮ್ಮ ಲಗ್ನದಿಂದ ಇದು ಲಗ್ನ ಅಂತ ಅನ್ಕೊಳ್ಳೋಣ, 6ನೇ ಮನೇಲಿ ಏನಾದ್ರೂ ಗುರು ಇದೆ ಅಂತ ಅನ್ಕೊಳ್ಳೋಣ. ಈ ಗುರು ಇದ್ದ, ಗುರು ದಶ ನಡೀತಾ ಇದ್ರೆ, 6ನೇ ಮನೇನೆ ನಡೀತಾ ಇದ್ರೆ, ಅಲ್ಲಿ ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಸ್ವಲ್ಪ ದಾನ ಮಾಡಿಸ್ತೀವಿ. ಯಾವ್ದಾದ್ರೂ 9 ಗ್ರಹಗಳಲ್ಲಿ ಒಂದು ಗ್ರಹ ತುಂಬಾ ಪಾಸಿಟಿವ್ ಆಗಿರುತ್ತೆ, ಆ ಗ್ರಹಕ್ಕೆ ಉಂಗುರ, ರುದ್ರಾಕ್ಷಿ ಮತ್ತೆ ಅತಿ ಹೆಚ್ಚು ಮಂತ್ರ ಪಠಣೆ. ನೀವು ಎಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರು ಮದುವೆ ಅಂತೂ ಆಗಲ್ಲ. ಯಾಕೆ ಅಂದ್ರೆ ಆ ದಶಾ ಭುಕ್ತಿ ಅಂತರ್ಭುಕ್ತಿ ಬಂದಾಗ ಖಂಡಿತ ಆಗುತ್ತೆ. ಅದಾದಾಗ ನೀವು ಇಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಿರ್ಬೇಕು ಈ ವಿಚಾರಗಳಲ್ಲಿ. ನೀವು ಈ ವಿಚಾರಗಳಲ್ಲಿ ಯಾವುದೂ ಕಾಂಪ್ರಮೈಸ್ ಆಗಲ್ಲ. ನಾನು ಮಾತಾಡ್ತಿದ್ರೆ ಕುಜದೋಷ, ಕಾಳಸರ್ಪ ದೋಷ, ಸಾಡೆ ಸಾತಿ, ಕಳತ್ರ ದೋಷ ಇದ್ರೆ ಅವ್ರು ಗ್ಯಾರಂಟಿ ಗ್ರಹಗಳು ನಿಮ್ಗೆ ಡಬಲ್ ಪನಿಷ್ಮೆಂಟ್ ಕೊಡುತ್ತೆ. ಮಾಡ್ತಿರೋದು ತಪ್ಪು, ನೀನ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ನೀನ್ ಕಾಂಪ್ರಮೈಸ್ ಆಗಿಲ್ಲ, ಎಲ್ಲನೂ ಬೇಕು ಅಂತ್ಯ ಜೀವನದಲ್ಲಿ, ಎಲ್ಲನೂ ಬೇಕು ಅಂತ್ಯ, ಕೊನೆಗೆ ಬಂದು ನನಗೆ ಕುಜದೋಷ ಇದೆ ಅಂತ ಹೇಳ್ತೀಯ ಅಂತ ಡಬಲ್ ಪನಿಷ್ಮೆಂಟ್. ಒಂದು ನಿಮ್ಗೆ ಆಗ್ತಾ ಇರಲ್ಲ, ಇನ್ನೊಂದು ನೀವು ಹೇಳ್ಕೊಂಡು ಓಡಾಡಿರ್ತಿರಲ್ಲ, ನಮ್ಮ ಮಗಳ ಜಾತಕದಲ್ಲಿ ಕುಜದೋಷ ಇದೆ, ಸಾಡೆ ಸಾತಿ ನಡೀತಾ ಇದೆ, ರಾಹು ದೋಷ ಇದೆ ಅಂತ ಡಬಲ್ ಪನಿಷ್ಮೆಂಟ್ ನೀವು ಅನುಭವಿಸ್ತೀರಾ. ಪೇರೆಂಟ್ಸು ಅನುಭವಿಸ್ತಾರೆ, ಮಕ್ಕಳು ಅನುಭವಿಸ್ತಾರೆ. ಯಾಕೆ ಅಂದ್ರೆ ಗ್ರಹಗಳು ಇವ್ರು ಇರುವಂತದ್ದು ಆ ದೋಷ ಬಂದಾಗ ನಿಮ್ಗೆ ಕಾಟ ಕೊಡಕ್ಕಲ್ಲ, ನಿಮಗೆ ಜೀವನ ಏನು ಅನ್ನೋದು ತಿಳಿಸ್ಕೊಡುತ್ತೆ. ನಿಮಗೆ ಕುಜ ದೋಷ ಇದ್ರೆ ನೀವು ಸ್ಟ್ರಾಂಗ್ ಆಗಿರ್ತೀರಾ, ಕಾಳ ಸರ್ಪ ದೋಷ ಇದ್ರೆ ನೀವು ಎಲ್ಲ ಏನೇ ಒಂದು ಕೆಲಸ ಮಾಡ್ತಿರ್ಬೇಕು ಅನ್ನೋದು ಆಗ್ತಿರಲ್ಲ. ಆಗ ನೀವು ದೇವಸ್ಥಾನಕ್ಕೆ ಹೋಗಿ ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ಬೇಕಾಗತ್ತೆ. ಈ ಸಾಡೆ ಸಾತಿ ಇದ್ದಾಗ ನೀವು ಯಾವುದೇ ರೀತಿಯ ತಪ್ಪುಗಳು ಮಾಡಬಾರ್ದು, ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು. ಕಳತ್ರ ದೋಷ ಇದ್ದಾಗ ನಿಮಗೆ ಯಾವ್ದಾದ್ರು ಹೆಣ್ಣಿನ ಮುಖಾಂತರ ಏನಾದ್ರು ಒಂದು ಸಮಸ್ಯೆ ಆಗ್ತಾ ಇರುತ್ತೆ. 6, 8, 12ನೇ ಮನೆ ನಡೆದಾಗ ಸಮಸ್ಯೆ ಆಗ್ತಾ ಇರುತ್ತೆ. ಈ ನವಗ್ರಹ ದೋಷ ಅನ್ನೋದು ಯಾವುದೇ ರೀತಿ ಇಲ್ಲ, ಎಲ್ಲಾ ಗ್ರಹಗಳಿಗೂ ಕ್ಲಿಯರ್ ಮಾಡ್ಬೋಣ ಅಂತ ಹೇಳ್ತಾರೆ. ಒಂದೊಂದು ಗ್ರಹಗಳು ತುಂಬಾ ಉಚ್ಚವಾಗಿರುತ್ತೆ. ಎಲ್ಲಾ ಗ್ರಹಗಳು ನೀವು ನವಗ್ರಹ ದೋಷ
ಪರಿಹಾರಕ್ಕಿನ್ನ ಯಾವ ಗ್ರಹ ಸಮಸ್ಯೆ ಇದೆ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ದಾನ ಮಾಡ್ತೀರಿ ತುಂಬಾ ಉತ್ತಮ. ಈಗ ನಾವು ತಿಳ್ಕೊಬೇಕಾಗಿರುವಂತ ವಿಚಾರ, ನಮ್ಮಲ್ಲಿರುವಂತ ನ್ಯೂನತೆಗಳು ಈ ಸಮಸ್ಯೆಗಳಿಂದ ಹೊರಗೆ ಬರಬೇಕು. ಇವರು ಕುಜ ದೋಷ ಆಗಲಿ ಯಾವುದೇ ದೋಷ ಆಗಲಿ ನಮಗೆ ಮದುವೆ ನಿಲ್ಲಿಸೋದು, ಮದುವೆ ಕಟ್ ಮಾಡೋದು ಯಾವುದೇ ರೀತಿಯ ಅವರಿಗೆ ಅಧಿಕಾರ ಇಲ್ಲ. ಯಾಕೆ ಅಂದ್ರೆ ಇವರ ಅಧಿಪತಿಗಳು, ಕುಜನ ಅಧಿಪತಿ ಬಂದು ಮಂಗಳ ಗ್ರಹ, ಅಧಿಪತಿ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ಗ್ರಹ ಆಗಿರುತ್ತೆ. ಸೊ ನಾವೇನಾದ್ರೂ ಕುಜ ಸುಮ್ಮನೆ ನಮಗೆ ಸಮಸ್ಯೆ ಕೊಟ್ರೆ ನಾವು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅಲ್ಲಿ ಹೋಗಿ ನಾವು ಬೇಡ್ಕೊಂಡ್ರೆ ಸಮಸ್ಯೆ ಬರೋದೇ ಕುಜ ಗ್ರಹಕ್ಕೆ. ಆಯ್ತಾ? ಪ್ರತಿಯೊಬ್ಬರಿಗೂ ಈ 9 ಗ್ರಹಕ್ಕೂ ಅಧಿಪತಿಗಳಿರ್ತಾರೆ. ಕೇತು ಗ್ರಹ, ಎಷ್ಟೊಂದು ಜನ ಜಾತಕದಲ್ಲಿ ಕೇತು ಗ್ರಹ ಕೆಟ್ಟದು ಅಂತ ಹೇಳ್ತಾರೆ. ಕೇತು ಅಧಿಪತಿ ಬಂದು ಗಣಪತಿ. ಅಪ್ಪಿತಪ್ಪಿ ನೀವೇನಾದ್ರೂ ತುಂಬಾ ಗಣಪತಿ ಮಂತ್ರ ಹೇಳಿ ಡೈಲಿ, ಕೇತು ಏನಾದ್ರು ಸುಮ್ನೆ ನಿಮ್ಗೆ ಏನಾದ್ರು ತೊಂದರೆ ಕೊಟ್ರೆ ಕೇತುಗೆ ಸಮಸ್ಯೆ ಆಗುತ್ತೆ ಹೊರತು ನಿಮಗ್ ಸಮಸ್ಯೆ ಆಗಲ್ಲ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಗ್ರಹಗಳು ಮತ್ತೆ ದೇವರುಗಳು, ನಮ್ಮ ಗ್ರಹಗಳು ನಮ್ಮ ಕೇಸ್ ವರ್ಕರ್ಗಳಿದ್ದಂಗೆ. ನಮ್ಮ ಕೇಸ್ ವರ್ಕರ್, ಅವ್ರ ಬಾಸ್ಗಳು ದೇವರುಗಳು. ನಾವು ಡೈರೆಕ್ಟ್ ಬಾಸ್ಗೆ ನೀವು ಪ್ರೇ ಮಾಡಿದ್ದೆ ಆದ್ರೆ, ನೀವು ಕರೆಕ್ಟ್ ಆಗಿ ಇದ್ದಿದ್ದೆ ಆದ್ರೆ ದೇವರಿಂದನೇ ಆಶೀರ್ವಾದ ಸಿಗುತ್ತೆ. ಇನ್ ಕೇಸ್ ನಿಮ್ ಜಾತಕದಲ್ಲಿ ಗ್ರಹಗಳು ಏನೋ ಉಚ್ಚ ಸ್ಥಾನದಲ್ಲಿದ್ರೆ, 2ನೇ ಮನೆ, 7 ಅನ್ನೋದು ಯಾವುದೇ ಆಗಿರ್ಲಿ, 9 ಗ್ರಹಗಳಲ್ಲಿ ಕೆಲವೊಬ್ರು ಶನಿ ಕೆಟ್ಟುದು, ರಾಹು ಕೆಟ್ಟುದು, ಕೇತು ಕೆಟ್ಟುದು ಅಂತ ಹೇಳ್ತಾರೆ. ಆ ರೀತಿ ಏನೂ ಇಲ್ಲ ಜಾತಕದಲ್ಲಿ. ಯಾವ ಗ್ರಹ ನಿಮ್ಗೆ ಕೆಲವೊಂದು ವಿಚಾರಕ್ಕೆ ಅಂತ ನಾವು ನೋಡ್ತೀವಿ. ಈಗ ನಿಮ್ಗೆ ಏನಾದ್ರು ಫೈನಾನ್ಸ್ ಚೆನ್ನಾಗಿದ್ರ 2ನೇ ಮನೆಗೂ ಮಾಡ್ತೀವಿ ಮಂತ್ರ ಪಠನೆ ಮಾಡಿ ಅಂತ ಹೇಳ್ತೀವಿ. ನಿಮ್ಗೆ ಏನಾದ್ರು ಮದುವೆ ಆಗಿಲ್ಲ 7ನೇ ಮನೆಗೆ ಮಂತ್ರ ಪಠನೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗಬೇಕು, 11ನೇ ಮನೆಯಲ್ಲಿ ಯಾವ ಗ್ರಹ ಇದೆ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ಮಂತ್ರ ಪಠನೆ ಮಾಡಿ ಅಂತ ಹೇಳ್ತೀವಿ. ಸೊ ಜಾತಕದಲ್ಲಿ ಗ್ರಹಗಳು ಎಲ್ಲೇ ಇರಲಿ, ನಿಮಗೆ ಲೇಟ್ ಮ್ಯಾರೇಜ್ಗೆ ಇವುಗಳು ಕಾರಣ ಅಂತೂ ಅಲ್ಲ. ಕಾರಣ ಏನಿದ್ರು ನಾವೇನೇ ಮಾಡ್ಕೊಂಡಿದ್ರು ಸಮಸ್ಯೆ ಅದು ನಾವೇ ಕಾರಣ ಆಗಿರುತ್ತೆ. ಬರೀ 80%, 100ಅಲ್ಲಿ 80% ಅಷ್ಟು ಜನಕ್ಕೆ ಎಲ್ರಿಗೂ ಯೋಗ ಎಲ್ಲ ಸಮಸ್ಯೆ ಇರುತ್ತೆ. ಇನ್ನು 20% ಜನಕ್ಕೆ, ಜಸ್ಟ್ 20% ಜನಕ್ಕೆ 7ನೇ ಮನೆಯಲ್ಲಿ ಏನಾದ್ರೂ ವಕ್ರಿ ಇದ್ರೆ ಸ್ವಲ್ಪ ನಿಧಾನ 28-30 ವರ್ಷ ಆಗ್ತಾ ಇರುತ್ತೆ. ಅದು ಜಾತಕದಲ್ಲೇ ಐಡೆಂಟಿಫೈ ಆಗಿರುತ್ತೆ. ಅವರು ನಿಧಾನ ಆದ್ರೇನೆ ಅವರ ಮ್ಯಾರೇಜ್ ಲೈಫು ತುಂಬಾ ಉತ್ತಮವಾಗಿರುತ್ತೆ. ಇದು ಕೆಲವೊಬ್ರಿಗೆ ಮಾತ್ರ, ಎಲ್ರಿಗೂ ಅಲ್ಲ. ಎಲ್ರೂ ಅವ್ರ ದಶಾಭುಕ್ತಿಗಳಲ್ಲಿ ಅಂತರ್ಭುಕ್ತಿಲಿ ಏನಾದ್ರು 2ನೇ ಮನೆ 7 ಅನ್ನೋದ್ರೆ ಆರಾಮಾಗಿ ಆಗ್ಬಿಡ್ತಾರೆ. ಬಟ್ ನಮ್ಮದು ಒಂದು ಕಾಂಪ್ರಮೈಸ್, ಅದು ನಿಮಗ್ ಬಿಟ್ಟಿರುವಂತದ್ದು. ಯಾವ್ದು ಕಾಂಪ್ರಮೈಸ್ ಅಲ್ಲಿ ಮಾಡ್ಕೊಳ್ಬೇಕು ಅನ್ನೋ ವಿಚಾರ ಅದು ಅವ್ರವ್ರಿಗೆ ಬಿಟ್ಟಿರುವಂಥದ್ದು. ಈ ಸಮಸ್ಯೆಗಳನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನಾವು ಕುಜ ದೋಷ ಇದೆ, ಯಾವ ದೋಷ ಇದೆ ಅಂತ ಎಷ್ಟೇ ನೀವು ದೇವಸ್ಥಾನಕ್ಕೆ ಹೋಗಿ ಬಂದ್ರೂ ಅದು ಪರಿಹಾರ ಆಗಲ್ಲ. ಯಾವುದಕ್ಕಾದ್ರೂ ಒಂದು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಯಾವುದೇ ದೋಷ ಬಂದು ನಿಮ್ಮ ಮದುವೆ ಜೀವನಕ್ಕಾಗ್ಲಿ ಮದುವೆಗಾಗ್ಲಿ ಕೆಡ್ಸಲ್ಲ. ಇನ್ ಕೇಸ್ ನಮ್ಗೆ 6ನೇ ಮನೆ ನಡೀತಾ ಇದೆ, ಹುಡುಗಿಗೂ 6ನೇ ಮನೆ, ಹುಡುಗನ್ಗೂ 6ನೇ ಮನೆ, ಮನೇಲಿ ಏನಾದ್ರು ಕಿತ್ತಾಡ್ತೀರ, ಫಸ್ಟ್ ಕೆಲ್ಸಕ್ಕೆ ಹೋಗಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ರೆಮಿಡಿನೇ ಕೆಲಸ. 2ನೇ ಮನೆ 7ನೇ ಮನೆ ಇದ್ರೆ ಅವರು ಸೌಮ್ಯವಾಗಿರ್ತಾರೆ, ಮನೆಯಲ್ಲಿ ಯಾವುದೇ ರೀತಿ ತಂಟೆ ತಕರಾರಿರಲ್ಲ. ಈ 1, 6, 10 ಇದ್ರೆ ಏನಂದ್ರೆ ಬಾಸಿಸಮ್. ಅದು ಕೆಲಸದಲ್ಲೂ ಬಾಸಿಸಮ್, ಮನೆಯಲ್ಲೂ ಬಾಸಿಸಮ್. ಹಾಗೇನಾಗುತ್ತೆ ಅಂದ್ರೆ ಕ್ರೀಕ್ ಆಗ್ಬಿಡುತ್ತೆ, ಗಂಡ ಹೆಂಡತಿಗೆ ಜಗಳಗಳಾಗುವಂಥದ್ದು. ಇಬ್ಬರು ಕೆಲಸದಲ್ಲಿ ಇದ್ರೆ ನ್ಯೂಟ್ರಲ್ ಆಗುತ್ತೆ. ಇದೆಲ್ಲ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಸಣ್ಣ ಪುಟ್ಟ ರೆಮಿಡೀಸ್ ನಾವು ಮಾಡ್ಕೊಳ್ಬೇಕು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ. 50 ರೂಪಾಯಿಲಿ ಗ್ರಹಗಳನ್ನ ನೀವು ಶಾಂತಿ ಮಾಡ್ಬೋದು. 50-100 ರೂಪಾಯಿಲಿ ಕೆಲವೊಂದು ಧಾನ್ಯಗಳನ್ನ ನೀವು ದಾನ ಮಾಡಿದ್ದೆ ಆದರೆ ನಿಮ್ಮಲ್ಲಿರುವಂಥ ನೆಗೆಟಿವ್ ಗ್ರಹಗಳಿಗೆ ಅದು ಯಾವುದೇ ರೀತಿಯ ಸಮಸ್ಯೆ ಕೊಡಲ್ಲ. ಯಾರಿಗೂ 9 ಗ್ರಹಗಳ ಪಾಸಿಟಿವ್ ಇರಲ್ಲ, ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿನಿ ಅಷ್ಟೇ. ನನ್ನಲ್ಲಿರುವಂಥ ಗ್ರಹ ಯಾವ ನೆಗೆಟಿವ್ ಅದಕ್ಕೆ ದಾನ ಮಾಡ್ತೀವಿ. ಪಾಸಿಟಿವ್ ಇರುವಂಥ ಗ್ರಹಗಳಿಗೆ ಉಂಗುರ, ರುದ್ರಾಕ್ಷಿ, ಮಂತ್ರ ಪಠನೆ ಮಾಡ್ಕೊಳ್ತೀವಿ. ಈ ರೀತಿ ಆದ್ರೇನೆ ಈ ಲೇಟ್ ಮ್ಯಾರೇಜ್ ಇಂದ ನಾವು ತಪ್ಪಿಸ್ಕೊಳ್ಬೋದು. ಎಲ್ಲರೂ ಮ್ಯಾರೇಜ್ ಬಗ್ಗೆ ಖಂಡಿತ ಎಲ್ರಿಗಿರುತ್ತೆ. ಯಾವಾಗ ನಮಗೆ ಈ ಜಾಸ್ತಿ ಸ್ವಲ್ಪ ನಾವು ಈಗೋ ಪಡ್ತೀವಿ, ನಾನು ನನ್ನತ್ವ ಅಂತ ಇರುತ್ತೆ, ಅವ್ರಿಗೆ ಯಾವುದೇ ರೀತಿ ಕೆಲಸನೂ ಸಿಗಲ್ಲ, ಮದ್ವೆನೂ ಆಗಲ್ಲ. ಮತ್ತೆ ನಾನು ಅನ್ನೋರು ಇವತ್ತು ಜೀವನದಲ್ಲಿ ಉದ್ಧಾರ ಆಗಿರುವಂಥದ್ದು ಸಾಧ್ಯನೇ ಇಲ್ಲ.
ಇದನ್ನ ನಾವು ತಿಳ್ಕೊಳ್ಬೇಕು ಮೊದಲಿನಿಂದಾಗಿ. ನಮ್ಮ ಎಲ್ಲರೂ ಪ್ರತಿಯೊಬ್ರು ಫಸ್ಟ್ ಜಾತಕ ತಗೊಂಡೋಗಿ ಏನ್ ಹೇಳ್ತಾರೆ ಅಂದ್ರೆ, ಏನಿದೆ ಸಮಸ್ಯೆ ಜಾತಕದಲ್ಲಿ, ಯಾವ ಗ್ರಹ ಸಮಸ್ಯೆ ಇದೆ, ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ, ಯಾರಿಗೂ ಹೇಳೋದು ಇಲ್ಲ. ಏನ್ ಸಮಸ್ಯೆಯಿಂದ ಈ ಪ್ರಾಬ್ಲಮ್ಸ್ ಇಂದ ಈಚೆ ಬಂದಿದೀವಿ ಅನ್ನೋದು ಯಾರು ಹೇಳಲ್ಲ. ಹೋಗೋದು ನಮ್ಮ ಮಗಳಿಗೆ ಕುಜದೋಷ ಇದೆ, ನನ್ನ ಮಗನ ಕುಜದೋಷ ಇದೆ, ಸರ್ಪದೋಷ, ಇಷ್ಟರಲ್ಲೇ ಅವ್ರು ಎಷ್ಟೊಂದು 5 ವರ್ಷ 10 ವರ್ಷ ಕಳೆದೇ ಬಿಟ್ಟಿರ್ತಾರೆ. ಮತ್ತೆ ಕೆಲವೊಬ್ರು ಅಸ್ಟ್ರಾಲಜರ್ಸ್ ದುಡ್ಡು ಮಾಡಕ್ಕೆ ಅಂತಾನೆ ನಿಮ್ಮ ಮಗಳ ಜಾತಕದಲ್ಲಿ ಕುಜದೋಷ ಇದೆ, ಮದುವೆ ಆದ್ಮೇಲೆ ಗಂಡ ಸತ್ತೋಗ್ತಾನೆ, ಮದುವೆ ಆದ್ಮೇಲೆ ಹೆಂಡತಿ ಸತ್ತೋಗ್ತಾರೆ ಅಂತ ಎಷ್ಟೊಂದು ಜನ ಹೇಳೋರು ಇದ್ದಾರೆ, ದುಡ್ಡು ಆಸೆಗೋಸ್ಕರ. ಸೊ ಅದಕ್ಕೆಲ್ಲ ನೀವು ತಲೆ ಕೊಡಬೇಡಿ. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಅಷ್ಟೇ ತಿಳಿದಿರೋದು ಈ ಸಾವಿನ ರಹಸ್ಯ. ಈ ದೋಷಗಳು ಯಾವುದೇ ರೀತಿಯ ಸಮಸ್ಯೆ ಅಂತೂ ಕೊಡಲ್ಲ. ಇದಂತೂ 100% ನಾನು ಕ್ಲಾರಿಟಿ ಕೊಡ್ತೀನಿ, ನಾನು ಗ್ಯಾರಂಟಿ ಕೊಡ್ತೀನಿ. ಗ್ರಹಗಳು ನಮಗೆ ಯಾವುದೇ ರೀತಿಯ ಮದುವೆನೂ ನಿಲ್ಲಿಸಲ್ಲ, ಸ್ಟಾಪ್ ಮಾಡಲ್ಲ. ಏನೇ ಸಮಸ್ಯೆ ಇದ್ರೂ ನಾವುಗಳೇ ಮಾಡ್ಕೊಂಡಿರುವಂಥದ್ದು ನಮ್ಮ ಸಮಸ್ಯೆ ಆಗಿರುತ್ತೆ ಹೊರತು ಗ್ರಹಗಳಿಂದ ಸಮಸ್ಯೆ ಆಗಿಲ್ಲ. ಇನ್ ಕೇಸ್ ನಿಮ್ಮ ಜಾತಕದಲ್ಲೇ ಸಮಸ್ಯೆ ಇದ್ರೆ ಅದು 7ನೇ ಮನೇಲಿ ಏನಾದರೂ ರೆಟ್ರೋ ಇದ್ರೆ ಸ್ವಲ್ಪ ಡಿಲೇ ಆಗಿರುತ್ತೆ. ಆ ಡಿಲೇಗೂ ಕೆಲವೊಂದು ಪರಿಹಾರಗಳಿರುತ್ತೆ, ಅದು ಮಾಡಿಕೊಂಡ್ರೆ ಖಂಡಿತ ಪ್ರತಿಯೊಬ್ಬರಿಗೂ ಮ್ಯಾರೇಜ್ ಆಗೇ ಆಗುತ್ತೆ. ಈ ಮದುವೆ ಭಾಗ್ಯ, ಕಂಕಣ ಭಾಗ್ಯ ಪ್ರತಿಯೊಬ್ಬರಿಗೂ ಬೇಗನೆ ಕೊಡಿ ಬರುತ್ತೆ. ಇದಿಷ್ಟು ವಿಚಾರ. ಲೇಟ್ ಮ್ಯಾರೇಜ್ ಯಾಕೆ ಅಂತ ಎಷ್ಟೊಂದು ಜನ ಕ್ವಶನ್ ಕೇಳ್ತಿರ್ತಾರೆ, ನನ್ನ ಮಗಳಿಗೆ ಯಾಕೆ ಲೇಟ್ ಮ್ಯಾರೇಜ್, ತಿಳ್ಕೊಳ್ಳಿ. ಇನ್ನು ಮುಂದಕ್ಕಾದ್ರೂ ಒಂದು ಕರೆಕ್ಟ್ ವೇಲಿ ಹೋಗಿ ಅಪ್ರೋಚ್, ನಿಮ್ದು ಏನು ನಿಮ್ಗೆ ಬೇಕಾಗಿದ್ದು, ಏನು ನೀಡ್ ನಿಮ್ಗೆ ಬೇಕಾಗಿದ್ದು ಕರೆಕ್ಟಾಗಿ ಮಾತಾಡಿ ತಿಳ್ಕೊಳ್ಳಿ. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಮಾಡ್ಕೊಳ್ಳಿ. ನಾನು ಹಾಕುವಂಥ ಕರೆಕ್ಟ್ ಇನ್ಫಾರ್ಮೇಷನು ನಿಮಗೆ ಬಂದು ರೀಚ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯ ದೋಷ ಕಾಟ ಆಗಲಿ, ಆ ಹೋಮ ಮಾಡಿಸಿ ಈ ಹೋಮ ಮಾಡಿಸಿ ಯಾವುದು ವರ್ಕ್ ಆಗಲ್ಲ. ನೀವು ಅತಿ ಹೆಚ್ಚು ಮಂತ್ರ ಏನು ಹೇಳ್ತೀರಾ ಅದ್ರ ಮೇಲೆ ನಿಮ್ಮ ಜೀವನ ನೀವು ನಿಂತಿರ್ತೀರ. ಥ್ಯಾಂಕ್ ಯು.